ಕಾವ್ಯ ಗಿಲ್ಲಿಂದ ಕಾವ್ಯ ಅಂತ ಯಾರು ಅಂತ ಇರಲ್ಲ. ಇರಿ ಒಂದು ನಿಮಿಷ, ನೀನು ಹ್ಯಾಂಡಲ್ ಮಾಡ್ತಿದ್ಯಾ ಸೋಷಿಯಲ್ ಮೀಡಿಯಾ? ಎಲ್ಲ ಚೆನ್ನಾಗಿ ಹೋಗ್ತಿದೆ, ಏನೋ ತಲೆಗೆ. ಕಳೆದ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮನೆಯಲ್ಲಿ ಫ್ಯಾಮಿಲಿ ವೀಕ್ ಮಾಡಲಾಗಿತ್ತು. ಈ ವೇಳೆ ಸ್ಪರ್ಧಿಗಳ ಕುಟುಂಬದವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಿದ್ರು. ಇನ್ನು ಫ್ಯಾಮಿಲಿ ವೀಕ್ಗಾಗಿ ಕಾಯುತ್ತಿದ್ದ ಸ್ಪರ್ಧಿಗಳು ಅವರ ಕುಟುಂಬದವರನ್ನ ನೋಡಿ ಭಾವುಕರಾದ್ರು. ಈ ರೀತಿಯಾಗಿ ಬಿಗ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಕಾವ್ಯ ಶೈವ ಅವರ ಕುಟುಂಬದವರು ಮಾಡಿದ ಎಡವಟ್ಟು ಕಾವ್ಯಗೆ ನೋವು ತಂದಿತ್ತು. ಎಲ್ಲರಿಗೂ ತಿಳಿದಿರುವ ಹಾಗೆ ಫ್ಯಾಮಿಲಿ ವೀಕ್ನಲ್ಲಿ ಕಾವ್ಯ ಶೈವ ಅವರ ತಾಯಿ ಮತ್ತು ಅವರ ತಮ್ಮ ಕಾರ್ತಿಕ್ ದೊಡ್ಡ ಮನೆಗೆ ಎಂಟ್ರಿ ನೀಡಿದ್ರು. ಇನ್ನು ಹೊರಗಿನಿಂದ ಬಂದ ಕುಟುಂಬದವರು ಬಿಗ್ ಬಾಸ್ ಮನೆಗೆ ಸಂಬಂಧಿಸಿದ ಹೊರ ಜಗತ್ತಿನ ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡುವುದು ಬಿಗ್ ಬಾಸ್ ಮನೆಯ ಮೂಲ ನಿಯಮದ ಉಲ್ಲಂಘನೆ ಎಂದು ತಿಳಿಸಲಾಗಿರುತ್ತದೆ. ಆದರೂ ಕೂಡ ಕಾವ್ಯ ಕುಟುಂಬದವರು ಆ ನಿಯಮ ಉಲ್ಲಂಘನೆ ಮಾಡಿದ್ರು. ಗಿಲ್ಲಿ ನಟ ಬಗ್ಗೆ ಅವರು ಗುಟ್ಟಾಗಿ ಮಾತನಾಡಿದ್ರು. ಇನ್ನು ಕಾವ್ಯ ಸೋಷಿಯಲ್ ಮೀಡಿಯಾ ನೀನೇ ಹ್ಯಾಂಡಲ್ ಮಾಡ್ತಿದ್ದೀಯಾ ಎಂದು ತಮ್ಮನ ಬಳಿ ಕೇಳಿದ್ದಾರೆ. ಅದನ್ನು ಕೂಡ ಅವರ ತಮ್ಮ ಎಲ್ಲ ಚೆನ್ನಾಗಿದೆ ಎಂದು ಉತ್ತರಿಸಿದ್ದಾರೆ. ನಂತರ ಕಾರ್ತಿಕ್, ನೋಡುವವರಿಗೆ ನೀನು ಆಡ್ತಿಲ್ಲ ಅಂತೇನು ಕಾಣಿಸ್ತಿಲ್ಲ, ನೀನು ಹಾಕುತ್ತಿರುವ ಎಫರ್ಟ್ಸ್ ಕಾಣಿಸ್ತಿದೆ, ನೀನು ಜಾಸ್ತಿ ಕಾಣಿಸಿಕೊಳ್ಳಬೇಕು, ತಲೆ ಕೆಡಿಸಿಕೊಳ್ಳಬೇಡ, ನಿನ್ನ ಮತ್ತು ಗಿಲ್ಲಿ ಸ್ನೇಹ ನೆಕ್ಸ್ಟ್ ಲೆವೆಲ್ನಲ್ಲಿದೆ, ನಾಮಿನೇಷನ್ನಲ್ಲಿ ಅವನ ಹೆಸರು ತೆಗೆದುಕೊಳ್ಳುತ್ತೀಯ, ಆದರೂ ಅವನು ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಎಂದು ಕಾವ್ಯಗೆ ಕಾರ್ತಿಕ್ ಹೇಳಿದ್ರು. ಅಷ್ಟು ಹೊತ್ತಿಗಾಗಲೇ ಬಿಗ್ ಬಾಸ್ ಒಂದು ಬಾರಿ ವಾರ್ನಿಂಗ್ ಕೂಡ ನೀಡಿದ್ರು. ಯಾವುದೇ ರೀತಿಯಾದಂತಹ ಹೊರಗಿನ ವಿಷಯಗಳನ್ನ ಮನೆಯೊಳಗೆ ಚರ್ಚಿಸುವಂತಿಲ್ಲ ಎಂದು ಬಿಗ್ ಬಾಸ್ ವಾರ್ನಿಂಗ್ ನೀಡಿದ್ರು. ಗಿಲ್ಲಿಯಿಂದ ಕಾವ್ಯ ಅಂತ ಹೇಳಿಸಿಕೊಳ್ಳುವುದು ನನಗೆ ಇಷ್ಟ ಇಲ್ಲ. ಸುದೀಪ್ ಸರ್ ಕೂಡ ಅದನ್ನ ಹೇಳಿದ್ದಾರೆ. ಅವರ ಆಟ ಅವರಿಗೆ ಆಡೋಕೆ ಬಿಡು ಅಂತ ಗಿಲ್ಲಿಗೆ ಸುದೀಪ್ ಸರ್ ಹೇಳಿದ್ರು. ಮತ್ತೆ ಅವನು ಕರೆದಾಗ ಹೋದ್ರೆ ನಾನಾಗಿಯೇ ಇದನ್ನೆಲ್ಲ ಮಾಡುತ್ತಿದ್ದೇನೆ ಅಂತ ಆಗುತ್ತದೆ. ಒಬ್ಬರನ್ನು ಕೆಳಗೆ ಇಟ್ಟು ಮಾತಾಡೋದು ಅವನ ಉದ್ದೇಶ ಆಗಿರಲ್ಲ. ಮಾತಿನ ಬರದಲ್ಲಿ ಹೇಳ್ತಾನೆ. ಅದನ್ನು ಕಟ್ ಮಾಡಲು ನಾನು ಅವನನ್ನ ನಾಮಿನೇಟ್ ಮಾಡಿದೆ. ಅದು ಹೊರಗಡೆ ಬೇರೆ ರೀತಿ ಬಿಂಬಿತ ಆಗಿದ್ಯಾ ಎಂದು ಕಾವ್ಯ ಅವರು ಮತ್ತೆ ವಿಚಾರಿಸಿದ್ದಾರೆ. ಗಿಲ್ಲಿಗೆ ಯಾವಾಗಲೂ ಅಣ್ಣ ಅಣ್ಣ ಅನ್ನೋಕೆ ಹೋಗ್ಬೇಡ, ಅವನು ನಿನ್ನ ಫ್ರೆಂಡ್ ಎಂದು ಕಾವ್ಯ ಅವರ ತಾಯಿ ಹೇಳಿದ್ರು. ಇಷ್ಟು ದಿನ ನಿಮ್ಮಿಬ್ಬರ ಸ್ನೇಹ ಬ್ರೇಕ್ ಆಗದೆ ಬಂದಿದೆ, ಅದು ನೆಕ್ಸ್ಟ್ ಲೆವೆಲ್ ಎಂದು ಕಾವ್ಯ ಅವರ ಸಹೋದರ ಹೇಳಿದ್ದಾರೆ. ಇದನ್ನೆಲ್ಲ ಮಾತನಾಡಿದ್ದಕ್ಕಾಗಿ ಬಿಗ್ ಬಾಸ್ ಕ್ರಮ ತೆಗೆದುಕೊಳ್ಳಲು ಮುಂದಾದರು. ಆಗ ಎಲ್ಲರಿಗೂ ಶಾಕ್ ಕಾದಿತ್ತು. ಕಾವ್ಯ ಕುಟುಂಬದವರನ್ನ ಬಿಗ್ ಬಾಸ್ ಕೂಡಲೇ ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ. ಬಿಗ್ ಬಾಸ್ ಮನೆಗೆ ಹೋಗಿ ಬರ್ತಿದ್ದಂತೆ ಕಾವ್ಯ ಮೇಲೆ ಇದೀಗ ನೆಟ್ಟಿಗರ ಕಣ್ಣು ಬಿದ್ದಿದೆ. ಈ ಹಿಂದೆ ಕಾರ್ತಿಕ್ ಸುದೀಪ್ ಸರ್ ಕೈನಲ್ಲಿ ನಮ್ಮಕ್ಕ ಕಾವ್ಯ ಶೈವ ಕೈ ಇದ್ದೇ ಇರುತ್ತದೆ ಎಂದು ಹೇಳಿದ್ರು. ಆ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಕಾವ್ಯ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡುವವರಿಗೆ ಟಕ್ಕರ್ ಕೊಟ್ಟಿದ್ರು. ಇವರು ಬಿಗ್ ಮನೆಗೆ ಹೋಗಿ ಬರುತ್ತಿದ್ದಂತೆ ಕಾವ್ಯಗೆ ನೆಗೆಟಿವ್ ಆಗಿದೆ. ಗಿಲ್ಲಿ ಜೊತೆ ಇದ್ರೆ ಕಾವ್ಯ ಗೆಲ್ತಾಳೆ ಅನ್ನುವುದನ್ನ ಕಾವ್ಯ ಮನಸ್ಸಿನಲ್ಲಿ ಬಿತ್ತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಿವೆ. ಇನ್ನು ಗಿಲ್ಲಿ ಕಾವ್ಯಗೆ ಹೆಚ್ಚು ಸಪೋರ್ಟ್ ಮಾಡುತ್ತಿರುವ ಕಾರಣ ಕಾವ್ಯ ದೊಡ್ಡ ಮನೆಯಲ್ಲಿ ಸೇವ್ ಆಗುತ್ತಿದ್ದಾರೆ ಎನ್ನಲಾಗ್ತಿದೆ. ಇನ್ನು ನೆಟ್ಟಿಗರು ಗಿಲ್ಲಿ ಇಲ್ಲದೆ ಕಾವ್ಯ ಇಲ್ಲ, ಕಾವ್ಯ ಗಿಲ್ಲಿ ಜೊತೆಲಿದ್ರೆ ಗೆಲ್ತಾರೆ, ಇನ್ನು ಕಾವ್ಯ ತಮ್ಮ ಕಾರ್ತಿಕ್ ಗಿಲ್ಲಿಗೆ ಇಂಡೈರೆಕ್ಟ್ ಆಗಿ ಬಕೆಟ್ ಹಿಡಿ ಅಂತ ಹೇಳ್ತಿದ್ದಾರೆ ಅನ್ನುವ ಕಾಮೆಂಟ್ಗಳ ಸುರಿಮಳೆ ಶುರುವಾಗಿದೆ. ಇದೆಲ್ಲ ಬೆಳವಣಿಗೆ ನೋಡ್ತಿದ್ರೆ ಕಾರ್ತಿಕ್ ಮಾಡಿದ ಎಡವಟ್ಟು ಕಾವ್ಯ ಆಟಕ್ಕೆ ಮುಳ್ಳಾಗಲಿದೆಯಾ ಅನ್ನುವುದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.